ಇರಲಿ. ಎಲ್ಲಿತ್ರ ವಿಷಯ? ಅಂಬಿಗರ ಚೌಡಯ್ಯ. ಅಂಬಿಗ ನಾನಿನ್ನ ನಂಬಿದೆ, ಜಗದೇಕ ಅಂಬಿಗ. ಕೇವಲ ಅಂಬಿಗರ ಚೌಡಯ್ಯ ಏನಾದ, ಎಲ್ಲಿ ಹುಟ್ಟಿದ? ಹಾವೇರಿ ಜಿಲ್ಲೆಯ ಚೌಡಾಪುರ ಅಂತಕ್ಕಂತಹ ಗ್ರಾಮ. ಸುಮಾರು 770 ಅಮರಗಣಗಳಲ್ಲಿ ಶ್ರೇಷ್ಠವಾಗಿದ್ದ ನಿಜಶರಣೆಂದು ಬಿರುದು ಪಡೆದ 1,90,000 ಶರಣರ ಸಮೂಹದಲ್ಲಿ ಬೆಳೆದು ನಿಂತ 33 ವಚನಕಾರ್ತಿಯರ ಮುಂದೆ ಶ್ರೇಷ್ಠ ಶರಣನೆಂದು ಎನಿಸಿಕೊಂಡಾತ. 12ನೇ ಶತಮಾನ ಅಂದ್ರ ಜಗತ್ತು ಕಣ್ಣು ತೆರೆದು ನೋಡುವಂತಹ ಮಹಾ ದಿವ್ಯ ಜ್ಯೋತಿಯನ್ನ ಸೃಷ್ಟಿ ಮಾಡಿದಂತಹ ಶತಮಾನ. 12ನೇ ಶತಮಾನದ ಕ್ರಾಂತಿ ಜಗತ್ತನ್ನೇ ಬೆಳಕು ಮಾಡತಕ್ಕಂತಹದ್ದು. ಜಗತ್ತಿಗೆ ಬೆಳಕು ಕೊಟ್ಟಂತಹ ಶತಮಾನ ಅಂದ್ರೆ ಅದು 12ನೇ ಶತಮಾನ ಅಂತ ಕರ್ಕೊಂಡು ಬರ್ತಾರೆ. ಅಜ್ಞಾನದ ಅಂಧಕಾರದಲ್ಲಿದ್ದಂತಹ ಮನಕುಲಕ್ಕೆ ಜ್ಞಾನದ ಜ್ಯೋತಿಯನ್ನ ಹಚ್ಚಿ ಎಲ್ಲರಲ್ಲೂ ಕೂಡ ಕಾಯಕ ದಾಸೋಹ ಅಂತಕ್ಕಂತಹ ನಿಷ್ಠಾಭಾವನೆಯನ್ನ ಬೆಳೆಸಿದಂತಹ ಕೀರ್ತಿ ಯಾರಿಗೆ ಸಲ್ತದ ಅಂದ್ರೆ ಅದು 12ನೇ ಶತಮಾನದ ಶರಣರಿಗೆ ಸಲ್ಲುತ್ತೆ ಅಂತಕ್ಕಂಥದ್ದು ನಾವೆಲ್ಲರೂ ನೆನಪು ಮಾಡಿಕೊಳ್ಬೇಕಾಗ್ತದೆ. ಅಂತಹ ಒಂದು ಕಾಲಘಟ್ಟದಲ್ಲಿ ಬಾಳಿ ಬದುಕಿದಂತವ ಅಂಬಿಗರ ಚೌಡಯ್ಯ. ತಂದೆ ವಿರೂಪಾಕ್ಷಯ್ಯ, ತಾಯಿ ಪಂಪಾದೇವಿ ಇವರ ಅಮೃತವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಉದರದಲ್ಲಿ ಜನಿಸಿದಂತಹ ಅಂಬಿಗರ ಚೌಡಯ್ಯ ಬಹಳಷ್ಟು ಜ್ಞಾನಿಯಾಗಿದ್ದ, ವಚನಕಾರನಾದ, ಇಷ್ಟಲಿಂಗ ಭಾವವನ್ನ ಜೀವನ ಉದ್ದಕ್ಕೂ ಕೂಡ ಅಳವಡಿಸಿಕೊಂಡು ಕಾಯಕ ನಿಷ್ಠನಾದ. ಯಾವಾಗಲೂ ಕೂಡ ತನ್ನ ನೇರವಾಗಿರ್ತಕ್ಕಂತಹ ನುಡಿಗಳಿಂದ ದುಷ್ಟರ ಮನಸ್ಸನ್ನ ಪರಿವರ್ತನೆ ಮಾಡುವ ಕೆಲಸವನ್ನ ಮಾಡಿದ. ದುಷ್ಟರು ಎಲ್ಲಿ ಹೋದರೂ ಕೂಡ ಬಿಡುವುದಿಲ್ಲ, ಅವರೆಲ್ಲ ಕಡೆ ಇರುವರ. ತಿಳಿಯಾಗಿದೆ ನೀರು ಎಂದು ಭಾವಿಸಿದ ಕ್ಷಣಾರ್ಧದೊಳಗೆ ಮತ್ತೆ ಕಲ್ಲು ಇವರು ಬಹಳಷ್ಟು ಜನ ಇದ್ದಾರೆ. ಹಾಗೆ ಅಂಬಿಗರ ಚೌಡಯ್ಯ ಬೆಳೆದ ನಿಂತ ಶ್ರೇಷ್ಠ ಜ್ಞಾನಿಯಾದ. ಅಂಬಿಗ ಎಂದು ಕುಂಕಿಸಬೇಡಿ, ಅಂಬಿಗ ನಂಬಿ ಬಂದರೆ ಸಾಗರವನ್ನೇ ದಾಟಿಸಬಲ್ಲೆ ಎಂದ. ನಾನು ಕೇವಲ ದೋಣಿಯ ನಡೆಸುವ ಒಬ್ಬ ನಾವಿಕ ಅಂತ ತಿಳಿಬೇಡ್ರಿ, ಸಾಮಾನ್ಯ ಅಂತ ತಿಳಿಬೇಡ್ರಿ. ನನ್ನನ್ನ ನಂಬಿ ನೀವು ದೋಣಿಯನ್ನ ಹತ್ತಿದರೆ ಕೇವಲ ನಿಮ್ಮನ್ನ ಈ ದಂಡೆಯಿಂದ ಆ ದಂಡೆಗೆ ತಲುಪಿಸೋದಷ್ಟೇ ಅಲ್ಲ, ಈ ಭವಸಾಗರ ಅಂತಕ್ಕಂತಹ ದೋಣಿಯನ್ನ ನಿಮ್ಮನ್ನ ಜೀವನವನ್ನು ಮುಕ್ತನನ್ನಾಗಿ ಮಾಡ್ತಕ್ಕಂಥವನಾಗ್ತೀನಿ ಅಂತ ಹೇಳ್ತಾನ ಚೌಡಯ್ಯ. ಚೌಡಯ್ಯ ಸಿದ್ಧಿ ಪುರುಷನಾಗಿದ್ದ, ಜ್ಞಾನಿಯಾಗಿದ್ದ. ತಾನು ಹೇಳುವ ಎಲ್ಲ ಮಾತುಗಳು ಕೂಡ ಸಿದ್ಧಿ ಆಗ್ತಿದ್ವು ಅಂತ ಒಂದು ಕಥೆ ಒಳಗೆ ಬರ್ತದೆ. ಆ ಪ್ರಾಂತ್ಯವನ್ನ ಆಳುತ್ತಿದ್ದಂತಹ ಆಗಿನ ರಾಜ, ಗುಂತಲಾಪುರದ ರಾಜನಿಗೆ ಒಬ್ಬ ಮಗನಿದ್ದ. ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ರಾಜ ಮನೆತನದೊಳಗ ಒಂದು ಮಗು ಜನ್ಮ ತಾಳಿತ್ತು. ರಾಜನ ಮಗ ಆಟ ಆಡುವ ಸಂದರ್ಭದೊಳಗ ಮಕ್ಕಳು ಆಟ ಆಡ್ತಿರ್ತಾವೆ, ಬ್ಯಾಡ ಅಂದ್ರೆ ಹೆಚ್ಚಾಡ್ತಾವ. ಎಲ್ಲಿ ಹೋಗಬೇಡಂತೀರ ಅಲ್ಲೇ ಹೋಗ್ತವೆ ಹೆಚ್ಚು. ಅಲ್ಲಿ ಏನಾದ್ರು ಇರ್ತಾತಮ್ಮ ಹೋಗಬೇಡ ಅಂತ ಹೇಳ್ತೀರಿ ಅವ ಅಲ್ಲೇ ಹೆಚ್ಚು ಹೋಗ್ತಾನ. ಹಂಗ ರಾಜನ ಮಗ ಆಟ ಆಡುವ ಸಂದರ್ಭದೊಳಗ ಒಂದು ನಾಗರ ಹಾವು ಅಲ್ಲಿ ಹಾದು ಹೋಗ್ತಿರ್ತದ.
ಈ ಮಗು ಆಟ ಆಡ್ತಿದ, ರಾಜನ ಮಗ ಆಟ ಆಡ್ತಾ ಇರ್ತ ಸಂದರ್ಭ ನೋಡಿರೋದಿಲ್ಲ. ಮಕ್ಕಳಿಗೆ ಏನು ಗೊತ್ತು, ಹಾವು ಕೈಯಾಗಿಡ್ದು ಆಟ ಆಡಿದ್ದವು ಎಷ್ಟು ನೋಡಿರ್ಬೇಕು ನೀವು, ಮೊಬೈಲ್ನಾಗ ಟಿವಿಯಾಗ ಬಂದಿರ್ತಾವ. ಅದೊಂದು ಹುಡುಗ ಏನು ಹಾವಿನ ಬಾಲ ಹಿಡಿದ್ರೆ ರಪ್ಪ ರಪ್ಪ ಬಡಿತಿರ್ತೈತಿ, ಯಾರು ಗೊತ್ತಿಲ್ಲ ಏನು, ಆದ್ರೆ ಪರಿಕಲ್ಪನೆ ಇಲ್ಲ, ಅರಿವಿಲ್ಲ. ಅದು ನಮ್ಮನ್ನ ಕಡಿತದ, ಕಸ್ತದ, ಅದು ವಿಷ ಜಂತುದ ಅನ್ನುವ ಭಾವನೆ ಅವಕ್ಕೆ ಇರೋದಿಲ್ಲ. ಈ ರಾಜನ ಮಗ ಆಟ ಆಡುವ ಸಂದರ್ಭದೊಳಗ ಒಂದು ವಿಷ ಜಂತು ಬರ್ತದ, ಹಾದು ಹೋಗ್ತಾ ಇರ್ತದ. ಇವ ಆಟ ಆಡ್ತಾ ಆಡ್ತಾ ಅದನ್ನು ತುಳಿತಾನ ರಾಜನ ಮಗ. ತುಳಿದ ತಕ್ಷಣದಲ್ಲಿ ಆ ವಿಷ ಜಂತು ಹಾವು ಆ ರಾಜನ ಮಗನನ್ನ ಕಚ್ಚಿ ಬಿಡ್ತದ. ಕಚ್ಚಿ ಬಿಟ್ಟಾಗ ರಾಜನಿಗೆ ಬಹಳ ನೋವಾಗ್ತದೆ. ಮಗು ಚಿಟ್ಟತ ಚೀರ್ಲಿಕ್ಕೆ ಪ್ರಾರಂಭ ಮಾಡ್ತು. ಮಗನಿಗೆ ಏನೋ ಆಯ್ತು, ಘಾತ ಆಯ್ತು ಅಂತೇಳಿ ರಾಜ ಓಡೋಡಿ ಬರ್ತಾನ. ರಾಜ್ಯದ ಎಲ್ಲರೂ ಓಡೋಡಿ ಬರ್ತಾರ, ನೋಡ್ತಾರ ಕಚ್ಚಿದ ಹಾವು ಹರ್ಕೊಂಡು ಹೋಗ್ತಾ ಇತ್ತು. ಸಮಯ ಬಹಳಷ್ಟಾಗದ, ಮಗುವಿನ ಬಾಯಿ ಒಳಗ ವಿಷದ ನೊರೆ ಬರ್ತಾ ಇದೆ. ಇದೆಲ್ಲ ನೋಡಿದ ರಾಜ ಪಕ್ಕದ ಊರಿನಿಂದ ವಿಷ ಇಳಿಸುವವ್ರನ್ನ ಕರ್ಸಕ್ಕೆ ಬಹಳಷ್ಟು ಸಮಯ ಆಗ್ತದ, ನಾವ ಅಲ್ಲಿಗೆ ಹೋಗೋಣಲ್ಲ ಅಂತ ಹೇಳಿ ರಾಜ ಮಗನನ್ನ ಹತ್ತಿಕೊಂಡ. ರಾಜ ಪರಿವಾರವರೆಲ್ಲರೂ ಕೂಡ ಬೆನ್ನತ್ತಿ ಹೋಗ್ತಾರ. ಹೊಳಿ ದಂಡಿಗೆ ಹೋಗ್ತಾರ. ಹೊಳಿ ದಂಡಿಗೆ ಹೋದಾಗ ನಾವು ನಡ್ಸಕ್ ಯಾರು ನಿಂತಿದ್ರು? ಅಂಬಿಗ ನಿಂತಿದ್ದ, ಚೌಡಯ್ಯ. ರಾಜ ಕೂಗ್ತಾನ, ಏ ಅಂಬಿಗರ ಚೌಡಯ್ಯ, ಬೇಗ ಬಾ, ನನ್ನ ಮಗನಿಗೆ ಸರ್ಪ ಕಚ್ಚಿಬಿಟ್ಟದ, ಮಗ ಬದುಕಿ ಉಳಿಯೋದು ಬಹಳ ಕಷ್ಟದ ಸಂದರ್ಭ ಆಗಿದೆ, ಬೇಗ ಬೇಗ ಬಾರು ಅಂತ ಕರೀತಾನ. ತಂದೆ ತಾಯಿಗಳಿಗೆ ಬಹಳ ದುಃಖ ಆಗ್ತದ, ಮಕ್ಕಳಿಗೆ ಏನಾರ ಆಗ್ಬಿಟ್ರ. ಎಳಿ ಬಿತ್ತು ಬಿಟ್ರೆ ಸಾಕು, ಆ ಹೆತ್ತ ಕಳ್ಳು ಎಷ್ಟು ಚುರುಕಂದು ಬಿಡ್ತದ. ಅವೇ ದೊಡ್ಡವಾದ ಮ್ಯಾಗ ಒಂದೆಷ್ಟು ಏನಾರ ಮಾಡ್ಲಿ, ಯಾವಾಗ ಹಾಳಾಗಕ್ಕವು, ಯಾವಾಗ ಶಟದ್ ಹೊಡ್ಕಾವು. ಯಾಕ ಸಣ್ಣವಿದ್ದಾಗ ಅಷ್ಟು ಪ್ರೀತಿ, ದೊಡ್ಡವಾದ ಮ್ಯಾಗ ಎಲ್ಲಿ ಹೋಗ್ತದ ಪ್ರೀತಿ? ಯಾಕ ಆ ಭಾವ ಬರ್ತದ? ಸಂಸ್ಕಾರ ಹೀನರಾಗ್ತಾರಲ್ಲ, ಅದಕ್ಕೆ ಆ ಭಾವ ಬರ್ತದ. ಹಂಗ ರಾಜ ಬಹಳ ದುಃಖಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ಬಹಳ ವರ್ಷಕ್ಕ, ಬಹಳ ದಿವಸ ಆದ ಮ್ಯಾಗ ಒಬ್ಬ ಮಗ ಜನ್ಮ ತಾಳ್ಯಾನ. ನನ್ನ ಕಣ್ಣ ಮುಂದೆ ನನ್ನ ಮಗನ ಜೀವ ಹೋಗುವುದು ನಾನು ನೋಡ್ಬೇಕಾಗ್ತದಲ್ಲ ಅಂತ ರಾಜ ಒದ್ದಾಡಕತ್ತಿದ್ದ. ಇದೊಂದು ದೊಡ್ಡ ದುಃಖದ ಸಂಗತಿ. ತಂದೆ ತಾಯಿಗಳ ಮುಂದೆ ಮಕ್ಕಳ ಸಾವು ನೋಡೋದು ಇದೆಯಲ್ಲ, ಅದಕ್ಕಿಂತ ದೊಡ್ಡ ಘೋರವಾದ ನರಕ ಈ ಪ್ರಪಂಚದಲ್ಲಿ ಇನ್ನೊಂದು ಯಾವುದೂ ಇಲ್ಲ ಅಂತ ಹೇಳ್ತಾರ. ಯಾಕ? ತಂದೆ ತಾಯಿಗಳಿಗೆ ಮಕ್ಕಳು ಕೊಳ್ಳಿ ಇಡಬೇಕಂತ, ಮಣ್ಣು ಹಾಕ್ಬೇಕಂತ. ಆದ್ರೆ ಮಕ್ಕಳಿಗೆ ತಂದೆ ತಾಯಿಗಳು ಇಡೋದಿಗೆಲ್ಲ ಬಹಳಷ್ಟು ದುಃಖ ಕೊಡ್ತದ, ಬಹಳಷ್ಟು ನೋವು ಕೊಡ್ತದ. ಇದನ್ನು ಹೇಳ್ತಾ ಹೇಳ್ತಾ ರಾಜ ಹೋರಾಡ್ಕೊಂಡು ಹೇಳ್ತಾನ. ಅಂಬಿಗರ ಚೌಡಯ್ಯ ಆಚೆ ಕಡೆ ದಂಡಿಯಿಂದ ಈಚೆ ಕಡೆ ದಂಡಿಗೆ ಬರ್ತಾನ. ಬಂದು, ಏನಾತ್ರಿ ರಾಜರು, ಇಷ್ಟೊಂದು ಯಾಕೆ ದುಃಖಸಾಕತ್ತೀರಿ ಅಂದ. ಅವಾಗ ರಾಜ ಹೇಳ್ತಾನ, ಏನು ಹೇಳಲಿ ಅಂಬಿಗ, ನನ್ನ ಮಗನಿಗೆ ವಿಷ ಜಂತು ಕಚ್ಚಿ ಬಿಟ್ಟದ. ಪಕ್ಕದ ಊರಿಗೆ ಹೋಗಿ ಆ ವಿಷಯವನ್ನ ಇಳಿಸಿಕೊಂಡು ಬರಬೇಕು. ನಿನ್ನ ಸಹಕಾರ ಬಹಳ ಮುಖ್ಯದಪ್ಪ, ಬೇಗ ಬೇಗ ದೋಣಿಯನ್ನು ನಡೆಸು ಅಂತಾನ. ಅವಾಗ ಅಂಬಿಗ ಅಂತಾನ, ಇದಕ್ಯಾಕೆ ಇಷ್ಟು ಹೆದರ್ಕೊಳಕತ್ತೀರಿ ರಾಜರ? ನಾ ಅದನ್ನೆಲ್ಲ ಅಂದವ, ನೀವ್ಯಾಕೆ ಇಷ್ಟು ದುಃಖ ಮಾಡ್ಕೊಳಕತ್ತೀರಿ? ನಾನ ಅದನ್ನೆಲ್ಲ, ನೀವು ಕಾಳಜಿ ಬಿಡ್ರಿ, ನಾ ನೋಡ್ಕೋತನ ಅಂದ. ಅಲ್ಲೋ, ನೀ ಸಾಮಾನ್ಯ ಒಬ್ಬ ನಾವಿಕ, ದೋಣಿಯನ್ನ ನಡೆಸವ, ಈ ದಂಡೆಯಿಂದ ಆ ದಂಡಿಗೆ ಜನಗಳನ್ನ ಬಿಡ್ತಕ್ಕಂತಹ ಕೆಲಸ ಮಾಡೋ ನೀನು, ಈ ವಿಷ ಏರಿರ್ತಕ್ಕಂತಹ ವಿಷಯವನ್ನ ನೀ ಹೆಂಗೆ ಇಳಿಸ್ಲಿಕ್ಕೆ ಸಾಧ್ಯವೋ ಅಂದ. ಅವಾಗ ಅಂಬಿಗ ಹೇಳ್ದ, ರಾಜರ ಯಾವ ವ್ಯಕ್ತಿಯನ್ನು ಕೂಡ ನೀವು ಕೇವಲ ಬಟ್ಟೆಯಿಂದ ಅಳಿಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿ ಒಳಗಿರುವ ಶಕ್ತಿ ಗೊತ್ತಾಗಬೇಕಾಗಿತ್ತು ಅಂದ್ರ ಆದ್ರೆ ಹತ್ತಿರದಲ್ಲಿ ಬಲ್ಲಂತವರಿಗೆ ಗೊತ್ತಾಗ್ತದ. ನೀವು ಕೇವಲ ನನ್ನನ್ನ ಒಬ್ಬ ನಾವಿಕ ಅಂತ ತಿಳ್ಕೊಂಡಿರಿ ಇಷ್ಟು ದಿವಸ,
ಆದ್ರ ನಿಮಗೆ ಅರಿವಿನ ಜ್ಞಾನ ಇಲ್ಲ ಅಂದ ರಾಜನಿಗವ. ಹಾಗಾದ್ರೆ ನನ್ನ ಮಗನ ಬದುಕಿಸು ಅಂದ. ನನ್ನ ಮಗನ ನೀ ಬದುಕಿಸು, ಆಮೇಲೆ ಮಾತಾಡೋನು ಅಂದ. ಅವಾಗ ಅಂಬಿಗರ ಚೌಡಯ್ಯ ರಾಜ ಮಗನನ್ನ ಹೊತ್ತಿಕೊಂಡು ತೊಡೆ ಮೇಲೆ ಮಲಗಿಸ್ಕೊಳ್ತಾನ. ಮಲಗಿಸ್ಕೊಂಡು ಅವನಟ್ಟಕ್ಕಿದ್ದಂತಹ ವಿಷ ಇಳಿಸುವ ಒಂದು ಮದ್ದಿರ್ತದ, ಅದನ್ನ ತೆಗೆದು ಆ ಮಗುವಿಗೆ ಕುಡಿಸ್ತಾನ. ಕುಡಿಸಿ ಆ ಮಗನ ತಲೆ ಮೇಲೆ ಈ ಇಷ್ಟಲಿಂಗ ಪೂಜೆಯನ್ನ ಮಾಡಿರ್ತಕ್ಕಂತಹ ಹಸ್ತಗಳು ಏನಿದ್ವಲ್ಲ, ಆ ಹಸ್ತವನ್ನ ತಲೆ ಮೇಲೆ ಇಟ್ಟು ಶಿವಪಂಚಾಕ್ಷರಿ ಮಹಾಮಂತ್ರವನ್ನ ಆ ಮಗುವಿನ ತಲೆ ಮೇಲೆ ಹಸ್ತವನ್ನ ಇಟ್ಟು ಭಗವಂತನ ನಾಮಸ್ಮರಣೆಯನ್ನ ಮಾಡಿದ ಕೆಲವು ನಿಮಿಷಗಳೊಳಗ ಮಗ ಕನ ತೆರೆದು ನೋಡಿ ಅಪ್ಪ ಎಂದು ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದಾಗ ರಾಜ ಶರಣಾಗತನಾಗಿದ್ದ ಚೌಡಯ್ಯನಿಗೆ. ನೋಡ್ರಿ, ಯಾವ ಮನುಷ್ಯನು ಸಾಮಾನ್ಯ ಇರೋದಿಲ್ಲ. ಯಾವ ವ್ಯಕ್ತಿಯನ್ನು ಕೂಡ ನಾವು ಬಟ್ಟೆ, ಸಿರಿ, ಸಂಪತ್ತು, ಐಶ್ವರ್ಯದಿಂದ ಅಳಿಲಿಕ್ಕೆ ಆಗೋದಿಲ್ಲ. ಯಾರು ಮಾಡುವ ಕೆಲಸದಿಂದ ಆ ವ್ಯಕ್ತಿಯನ್ನು ನಾವು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಮಾಡುವ ಕೆಲಸ ಹಿರಿದಾದರೇನು ಕಿರಿದಾದರೇನು, ಅದು ಕಾಯಕ. ಕಾಯಕದಿಂದ ದೊಡ್ಡವರಾದವರು ಬಹಳಷ್ಟು ಜನ ಇದ್ದಾರೆ ವಿನಃ ಸಿರಿ ಸಂಪತ್ತಿನಿಂದ ದೊಡ್ಡವರು ಅನ್ನಿಸ್ಕೊಂಡವ್ರು ಬಹಳ ವಿರಳ ಅದ. ಅವಾಗ ರಾಜನಿಗೆ ಜ್ಞಾನೋದಯ ಆಗ್ತದ. ಚೌಡಯ್ಯನಿಗೆ ಶರಣಾಗತನಾಗಿ ನಮಸ್ಕಾರ ಮಾಡ್ತಾನಪ್ಪ, ನಿನ್ನನ್ನ ನಾನು ಕೇವಲ ಒಬ್ಬ ಅಂಬಿಗ ಅಂತ ತಿಳ್ಕೊಂಡಿದ್ದೆ, ನಾವಿಕ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನು ಇಷ್ಟೊಂದು ಶಕ್ತಿಯನ್ನ ಇರ್ತಕ್ಕಂತಹ ಶರಣ ಅಂತ ನನಗೆ ತಿಳಿದಿರ್ಲಿಲ್ಲಪ್ಪ ಅಂತೇಳಿ ಶರಣಾಗತನಾಗಿ ಅವನಿಗೆ ಇನ್ನು ಮುಂದೆ ನೀನು ನನ್ನ ಈ ರಾಜ್ಯದೊಳಗೆ ಇರ್ತಕ್ಕಂತಹ ಸುಮಾರು 700 ಎಕರೆ ಆಸ್ತಿಯನ್ನ ನಿನಗೆ ದಾನವಾಗಿ ಕೊಡ್ತಂತು ಅಂತೇಳಿ ರಾಜ ಕೊಟ್ಟ ಅವತ್ತಿನ ಕಾಲಕ್ಕೆ. ಯಾರಿಗೆ? ಅಂಬಿಗರ ಚೌಡಯ್ಯನಿಗೆ. ಇಲ್ಲಿರ್ತಕ್ಕಂತಹ ಸುತ್ತು 50 ಹಳ್ಳಿಗಳು ಕೂಡ ನಿನಗೆ ಕೊಡ್ತಾನೋ, ಈ ಎಲ್ಲವನ್ನು ಕೂಡ ನೀನು ಸ್ವೀಕಾರ ಮಾಡಿ ನಿನ್ನ ದಾಸೋಹವನ್ನ ನಡೆಸು, ನಿನ್ನ ಕಾರ್ಯವೈಖರ್ಯವನ್ನ ಇನ್ನೂ ಕೂಡ ಹೆಚ್ಚಿಸು ಅಂತ ಹೇಳ್ತಾನ. ಅವಾಗ ಅಂಬಿಗೆ ಹೇಳ್ತಾನೆ, ಇದೆಲ್ಲ ನನಗೆ ಯಾಕ್ರಿ, ಇದೆಲ್ಲದರಿಂದ ನನಗೆ ಏನಾಗೋದದ, ಇದ್ಯಾವುದು ನನಗೆ ಬೇಡ ಅಂದ. ಆದ್ರೂ ರಾಜ ಕೇಳಲಿಲ್ಲ. ಎಲ್ಲವನ್ನು ಕೂಡ ಅಂಬಿಗರ ಚೌಡಯ್ಯನಿಗೆ ಕೊಡ್ತಕ್ಕಂಥವನಾಗ್ತಾನೆ. ಅದಕ್ಕೆ ಆ ಊರನ್ನ ಹೇಳಪ್ಪ ಅಂದ್ರೆ ಚೌಡದಾನಪುರ ಅಂತ ಕರೀತಾರೆ. ಇವತ್ತಿನವರೆಗೂ ಇದ್ದಾರೆ. ಚೌಡಯ್ಯನಿಗೆ ದಾನ ಮಾಡಿದ ಊರು ಚೌಡದಾನಪುರ ಅಂತ ಇವತ್ತಿಗೂ ಕೂಡ ಕರ್ಕೊಂಡು ಬರ್ತಕ್ಕಂಥವ್ರು ಆಗ್ತಾರಂದ್ರೆ ಚೌಡಯ್ಯನೊಳಗೆ ಎಂತಹ ಶಕ್ತಿ ಇತ್ತು, ಎಂತಹ ಜ್ಞಾನ ಇತ್ತು. ಅದಕ್ಕೆ ಹೇಳಿದವ, ಶಿವಚಿಂತೆ ಶಿವಜ್ಞಾನ ಇದ್ದವರು ಒಬ್ಬರನ್ನು ಕಾಣೆ. ಅಂದ್ರೆ ನಮ್ಮ ಚಿಂತೆ, ನಮ್ಮ ಯೋಚನೆ, ನಮ್ಮ ಆಲೋಚನೆಗಳು ಯಾವುದರಿಂದ ಎಲ್ಲಿ ಕೂಡಿದ್ದಾವಪ್ಪ ಅಂದ್ರೆ ಕೇವಲ ಸಂಸಾರ ಭವಬಂಧನದಿಂದ ಕೂಡಿರ್ತಕ್ಕಂಥವಾಗಿದ್ದಾವ ವಿನಃ ಯಾವತ್ತೂ ಕೂಡ ದೇವರ ಬಗ್ಗೆ ಚಿಂತೆ ಇಲ್ಲ, ಜ್ಞಾನದ ಬಗ್ಗೆ ಚಿಂತೆ ಇಲ್ಲ, ಶಾಸ್ತ್ರದ ಬಗ್ಗೆ ಚಿಂತೆ ಇಲ್ಲ, ಅಧ್ಯಯನದ ಬಗ್ಗೆ ಚಿಂತೆ ಇಲ್ಲ. ಕೇವಲ ನಾಳೆ ಆದರೆ ಏನು, ನಾಳೆ ಎದ್ದ ತಕ್ಷಣ ಕಣ್ಣು ಬಿಟ್ಟ ತಕ್ಷಣ ನಮಗೆ ಚಾಲು ಆಗ್ತಾವ ಸಂಸಾರದ ಚಿಂತೆಗಳು. ಇವತ್ತೇನು ಮಾಡಬೇಕು, ನಾಳೆ ಏನು ಮಾಡಬೇಕು, ಎಲ್ಲಿ ಕೂತಾರೆ ನಿಮಗೆ ಸಂಸಾರದ ಚಿಂತೆ ಇದೆ ವಿನಃ ಅದು ಬಿಟ್ಟರೆ ಬೇರೆ ಯಾವ ಚಿಂತೆನೂ ಇಲ್ಲ. ನಾ ಇವತ್ತೊಬ್ಬರ ಮಂದಿಗೆ ಪ್ರಸಾದಕ್ಕೆ ಹೋಗಿದ್ವಿ, ಪಾತ್ ಪೂಜಕ್ಕೆ. ಎಲ್ಲ ಮುಗಳ ಮ್ಯಾಗ ಏನಾರ ಒಂದು 4 ಮಾತು ಅನ್ನೋತನು ಮಾತಾಡ್ತಾರ ನಾ ಅನ್ಕೊಂಡಿನಿ. ಅವ್ರು ಏನ್ ಮಾಡ್ಬೇಕ, ಏನ್ ಮಾಡ್ಬೇಕು ಗೊತ್ತೇನ್ರಿ, ನನಗೊಂದು ಆಕಳ ಐತೆ ನೋಡ್ರಿ ಅಂದ್ರ ಅವ್ರು ಇಲ್ಲೇ ಇರ್ಬೇಕು. ನನಗೊಂದು ನಾಳೆಗೆ ಒಂದು ಆಕಳ ಐತೆ ನೋಡ್ರಿ ಶೆಟ್ರ ಅಂತ ಅವ್ರತ್ತ ಚಾಲು ಆತ್ರಿ.
ಎಮ್ಮೆ ಆಕಳ ನೋಡ್ರಿ ಅನ್ನಕ್ ಚಾಲು ಆಗಿದ್ದ ಮಾತುಗಳು ಚಿಂತನೆಗಳು ನಮ್ದು ಪ್ರಸಾದ ಮುಗಿಯಿತು ಎಲ್ಲಾ ಮುಗಿದು ನಾವು ಮಟ್ಟಕ್ಕೆ ಬರುತ್ತಕ ಆ ಮಾತ ಮುಗಿಲಿಲ್ಲ, ಆ ಚಿಂತನೆಗಳೇ ಮುಗಿಲಿಲ್ಲ, ಆ ವಿಚಾರಗಳೇ ಮುಗಿಲಿಲ್ಲ. ಅಂದ್ರೆ ಮನುಷ್ಯ ಈ ಲೌಕಿಕ ಬದುಕಿನ ವಿಷಯಗಳಿಗೆ ಎಷ್ಟು ವ್ಯಾಮೋಹಿತನಾಗಿದ್ದಾನ. ಯಾವುದು ಇಲ್ಲಿ ಶಾಶ್ವತ ಅದ ಹೇಳಿ ನೋಡೋನು. ಯಾರನ್ನ ಮೆಚ್ಚಿಸ್ಲಿಕ್ಕೆ ನಾವು ಇದನ್ನೆಲ್ಲವನ್ನು ಮಾಡ್ತಾ ಇದ್ದೀವಿ. ಜನರು ಮೆಚ್ಚುತ್ತಾ ನಿನ್ನನ್ನ ಸ್ವರ್ಗಕ್ಕೆ ಕೊಂಡೊಯ್ಯುವರೆ. ಶಿವ ಮೆಚ್ಚಿದರೆ ಸಾಕಲ್ಲವೇ? ಯಾರು ನಿಮ್ಮನ್ನ ಮೆಚ್ಚಿ ಏನು ಮಾಡೋದದ, ಏನು ಬಿಡುವುದದ? ಶಿವ ಮೆಚ್ಚುವಾಗಿದ್ರೆ ಸಾಕಲ್ಲ ಅಂತ ಕೇಳ್ತಾರೆ ಶರಣರು. ಅದಕ್ಕ ಚೌಡಯ್ಯ ಬಹಳ ಕಠೋರವಾದಂತಹ ಮಾತು ಹೇಳ್ತಾನ ವಚನದ ಮುಖಾಂತರ. ಏನಪ್ಪಾ? ಕಟ್ಟಿದ ಲಿಂಗವ ಕಿರಿದು ಮಾಡಿ. ನೋಡ್ರಿ, ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡಿ. ನೋಡ್ರಿ, ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡಿ ನೋಡುವ ಪರಿಯ ನೋಡಿ ಅಂದ. ಇಂತಪ್ಪ ಲಟ್ಟೆ ಮೂಳರ ಕಂಡರೆ ಏನ್ರಿ? ಇಂತಪ್ಪ ಲಟ್ಟೆ ಮೂಳರ ಕಂಡರೆ ಗಟ್ಟಿ ಉಳ್ಳ ಪಾದರಕ್ಷೆಯನ್ನ ತಗೊಂಡು ಲೊಟಲೊಟನೆ ಹೊಡಿಯಂದ ನಮ್ಮ ಅಂಬಿಗರ ಚೌಡಯ್ಯ ಅಂತ ಎಷ್ಟು ಕಠೋರವಾದ ಮಾತು ಹೇಳ್ತಾರೆ ನೋಡ್ರಿ. ಅಂದ್ರೆ ದೇವರ ಮ್ಯಾಗ ನಮಗ ಭಕ್ತಿ ಶ್ರದ್ಧೆ ಯಾವ ರೀತಿ ಇರಬೇಕು ಅನ್ನೋ ಪರಿಕಲ್ಪನೆಯನ್ನ ನೇರವಾಗಿ ಹೇಳ್ತಕ್ಕಂಥವನಾಗ್ತಾನೆ. ಕಟ್ಟಿದ ಲಿಂಗವನ್ನ ಕಿರಿದು ಮಾಡಿ. ನೀವೆಲ್ಲ ದೀಕ್ಷೆ ತಗೊಂಡಿರಲ್ಲ, ಶರಣರ ಚರಿತ್ರೆ ಬರೋದೆಲ್ಲವೂ ಕೂಡ ಭಕ್ತಿ ಜ್ಞಾನ ಕಾಯಕದ ಮ್ಯಾಗ ಬರ್ತದ. ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡಿ ನೋಡುವ ಪರಿಯ ನೋಡಿರಲ್ಲ. ಅಂದ್ರ ನಿಮ್ಮ ಕೊಳ್ಳಾಗೆ ಲಿಂಗದಲ್ಲ, ಆ ಲಿಂಗವನ್ನ ನೀವು ದಿನ ಪೂಜೆ ಮಾಡ್ತಿರಲ್ಲ, ಮಾಡುವಾಗ ಏನು ಅನಿಸ್ತದ? ಭಕ್ತಿ ಬರ್ತದ. ಇಟ ಐತೆ ಲಿಂಗಪ್ಪ, ಇಟ ಐತೆ ಬಾರಿಕಾಯ್ತಂಗ. ಆ ಹುಡುಗರ ಕೈಯಾಗ ಕೊಡ್ತಾರಲ್ಲ, ಏನತ್ತಿರ ಗೋಳೆ ಇದ್ದಂಗ. ಯಾರೋ ಒಬ್ಬ ತಾಯಿ ನಾ ಎಲ್ಲ ಹೊರಗೆ ಪೂಜೆ ಆದಾಗ ಆ ಪಾದದುಃಖ ಕೊಟ್ಟಿವ್ಯ, ಪಾದದುಃಖ ಹಾಕೊಂಡು ಕಿಶನ್ ಕುಡೀರಿ ಅಂತ ಹೇಳಿ ಹಣ ಇಟ್ಲಿ. ಅದು ಏನ್ ಮಾಡ್ಬೇಕು? ಲಿಂಗ ತೆಗೆದು ಇಟ್ಕೊಳ್ಳಿಲ್ಲ, ಲಿಂಗ ಸಮೇತ ಪಾದದುಃಖ ಕುಡಿದು ಬಿಟ್ಟಿರ್ಲಿ. ನಾ ಹಿಂದಾಗಡೆ ಕೈ ಕೊಡ್ರಿ ಇವತ್ತು ಲಿಂಗ ಕಾಣವಾದ ಯಾವ ಲಿಂಗ ನಾ ಹತ್ತು ಅದರ ನೀವ ಕುಡೀರಿ ಅಂದ್ರೆ ಕುಡಿದ್ನಿ ಅನ್ಲಕ್ಕೆ ಯವ್ವ ಹಿಂಗೂ ಇರ್ತಾರೆ. ನೀವ ಕುಡೀರಿ ಅಂದ್ರೆ ಸಹ ಕುಡಿದ್ನಿ ಅಂದ್ರೆ ಚಲೋ ಮಾಡಿ ಬಿಡುವ. ಹಂಗ ಈ ಗುರುಕೊಟ್ಟ ಇಷ್ಟಲಿಂಗವನ್ನ ಕಿರಿದು ಮಾಡಿ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂತಹ ಗುರುವಿನ ಸನ್ನಿಧಾನದೊಳಗೆ ತೆಗೆದುಕೊಂಡಿರ್ತಕ್ಕಂತಹ ಇಷ್ಟಲಿಂಗವನ್ನ ಹಸ್ತ ಮಸ್ತಕ ಸಂಯೋಜನೆ ಆಗಿರ್ತಕ್ಕಂತಹ ಆ ಇಷ್ಟಲಿಂಗವನ್ನ ಕಿರಿದು ಮಾಡಿ ಅದು ಬಹಳ ಸಣ್ಣದದ ಅನ್ನುವ ಭಾವವನ್ನ ಒಳಗೆ ಉದ್ಭವ ಮಾಡಿಕೊಂಡು ಇದೇನು ಮಾಡ್ತದ ಅಂತಕ್ಕಂತಹ ಭಾವವನ್ನ ತಾಳಿ ಆ ಲಿಂಗವನ್ನ ಗೂಟಕ್ಕೆ ಹಾಕಿ ಜಗಲಿ ಮ್ಯಾಗ ಇಟ್ಟ ಆ ಊರೊಳಗಿರ್ತಕ್ಕಂತಹ ಎಲ್ಲೋ ದೂರದಲ್ಲಿ ಇರ್ತಕ್ಕಂತಹ ಗುಡ್ಡ ಬೆಟ್ಟದ ಮೇಲೆ ಇರ್ತಕ್ಕಂತಹ ದೇವಸ್ಥಾನವನ್ನ ಹಿರಿದು ಮಾಡಿ ನೋಡ್ತಕ್ಕಂಥವ್ರಿಗೆ ಹೇಳ್ತಾನ, ಇಷ್ಟ ಲಿಂಗವನ್ನ ನೀನು ಬಹಳ ಸಣ್ಣದದ ಅಂತ ತಿಳ್ಕೊಂಡಿ, ಇದ್ರೊಳಗೆ ಏನೈತಿ ಅಂತ ನೀ ತಿಳ್ಕೊಂಡಿ ಅಲ್ಲ. ಮುಂಕೋಟಿ ದೇವತೆಗಳು ವಾಸಸ್ಥಾನ ಎಲ್ಲದಪ್ಪ ಅಂದ್ರೆ ಅದು ಇಷ್ಟ ಲಿಂಗದೊಳಗದ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥವನಾಗ್ತಾನ ಅಂಬಿಗರ ಚೌಡಯ್ಯ. ಈ ಜಗತ್ತು ಹೇಗದಪ್ಪ ಅಂದ್ರೆ ಗೋಳಾಕಾರದಲ್ಲಿದೆ ಅಂತ ಹೇಳಿದ. ಎಲ್ಲ ದೇವಾನು ದೇವತೆಗಳ ವಾಸಸ್ಥಾನ ಎಲ್ಲ ಆಗಿದಪ್ಪ ಅಂದ್ರೆ ಗುರು ಕೊಟ್ಟ ಇಷ್ಟಲಿಂಗದೊಳಗೆ ಎಲ್ಲ ದೇವತೆಗಳ ವಾಸದ. ಅದಕ್ಕ ಪೂಜೆ ಆದ್ಮೇಲೆ ಪ್ರಕೃಷ್ಟ ಪಾಪನಾಶಾಯ ಪ್ರಕೃಷ್ಟ ಫಲಸಿದ್ಧಯೇ ಪ್ರದಕ್ಷಿಣಂ ಕುರೋಮೇಶಾಯ ಪ್ರಸೀದ ಪರಮೇಶ್ವರ. ನಾನು ಈ ಜಗತ್ತನ್ನ ಸುತ್ತಲಿಕ್ಕೆ ಸಾಧ್ಯ ಇಲ್ಲ,
ಈ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ದೇವತೆಗಳಿಗೂ ಕೂಡ ಹೋಗಿ ದರ್ಶನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಎಲ್ಲ ದೇವರನ್ನು ದೇವತೆಗಳು ಒಳಗೊಂಡಿರ್ತಕ್ಕಂತಹ ಈ ಇಷ್ಟಲಿಂಗದೊಳಗೆ ಎಲ್ಲವನ್ನು ನಾ ಕಾಣ್ತೀನಿ, ನಾ ಅದಕ್ಕೆ ಪ್ರದಕ್ಷಿಣೆ ಹಾಕ್ತೀನಿ. ಲಿಂಗವನ್ನ ಪ್ರದಕ್ಷಿಣೆ ಹಾಕಿದ್ರೆ ಸಾಕು, ಇಡೀ ಜಗತ್ತನ್ನೇ ಪ್ರದಕ್ಷಿಣೆ ಹಾಕಿದಂತಹ ಪುಣ್ಯ ಫಲ ಬರ್ತದ. ಪ್ರಕೃಷ್ಟ ಪಾಪನಾಶಾಯ ಪ್ರಕೃಷ್ಟ ಫಲಸಿದ್ಧಯೇ, ನನ್ನೆಲ್ಲ ಪಾಪಗಳನ್ನು ನಾಶ ಮಾಡಿ ನನಗೆ ನನ್ನ ಇಷ್ಟಾರ್ಥ ಫಲಸಿದ್ಧವಾಗಿ ಮಾಡ್ತಕ್ಕಂಥವನಾಗಪ್ಪ ಪರಮಾತ್ಮ ಅಂತ ಬೇಡ್ಕೊಳ್ತಾರೆ. ಅದಕ್ಕೆ ಅಂಬಿಗರ ಚೌಡಯ್ಯ ಹೇಳ್ತಾನ, ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗ ಹಿರಿದು ಮಾಡಿ ನೋಡುವ ಪರಿಯ ನೋಡಿರನ್ನ, ಮೂಡರ ದಡ್ಡರ ಅಂತ ನಾವು. ಯಾಕಂದ ಇಲ್ಲಿರುದ ಬಿಟ್ಟ ಅಲ್ಲಿ ಹೋಗ್ಕಾವು ಅಂತ. ಮೊದಲು ಇದನ್ನು ಮಾಡ್ರಿ, ಸರಿಯಾಗಿ ಇದನ್ನ ಮಾಡಿ ಬಿಡ್ರಿ. ಯಾವ ದೇವರಿಗಾರ ಹೋಗ್ರಿ ಬೇಡ ಅನ್ನೋರು ಯಾರು ಇಲ್ಲ. ಅವನು ಹೇಳಾಗ್ತಾನೆ ಬೇಡ ಅಂತ ಹೇಳಿಲ್ಲ ಇಲ್ಲವ. ಇಷ್ಟಲಿಂಗವನ್ನ ಧರಿಸಿಯೂ ಕೂಡ ನಿಷ್ಠೆಯಿಂದ ದಿನದ ಒಂದು ಸಾರಿ ಆದರೂ ಪೂಜೆ ಮಾಡದೆ ಊರಾಗಿರುವ ಹೊರಗಿರುವ ಎಲ್ಲಾ ದೇವರಿಗೂ ದಿನರಕ್ಕೆ ಹಾಕಿ ಬಂದರೂ ಕೂಡ ಏನು ಪ್ರಯೋಜನವಿಲ್ಲ. ಯಾಕ ಆ ಎಲ್ಲಾ ದೇವಾನು ದೇವತೆಗಳು ನೋಡಿ ನಗತಾವತ್. ಯಾಕೆ ನಗತಾವ? ಅಲ್ಲೋ ಶ್ರೇಷ್ಠವಾಗಿರೋ ಗುರುವಿನಿಂದ ಉಪದೇಶ ಪಡೆದ ಇಷ್ಟಲಿಂಗವನ್ನ ಪಡೆದು ಅದನ್ನ ಪೂಜೆ ಮಾಡಿಲ್ಲ, ಇನ್ನು ನಮ್ಮ ತೆಕ್ ಬಂದು ನೀ ಎಷ್ಟು ಕೈ ಮುಗಿದು ಬೇಡ್ಕೊಂಡು ಕೂಡ ನಾವು ನಿನಗೇನು ಕೊಡ್ಲಿಕ್ಕೆ ಸಾಧ್ಯದ ಅಂತ ಆ ದೇವತೆಗಳು ನಗತಾವಂತ ಹೇಳ್ತಾನ. ಅದಕ್ಕ ಇಂಥ ಮೂಢರನ್ನ ನೋಡಿ ಏನಂದ, ಲೊಟ್ಟ ಲೊಟ್ಟನೆ ಬಡಿ ಅಂದ. ಎದರ್ಲೆ ಹಂಗ ಹೇಳಿಲ್ಲ ನಾವು, ಕಾಲಾಗಿನೋ ತಗೊಂಡು ಬಡಿ ಅಂದ ನಾವು. ಹೇಳ್ರಿ, ಪಾದರಕ್ಷೆಯನ್ನು ತೆಗೆದುಕೊಂಡು ಲೊಟ ಲೊಟನೆ ಹೊಡಿ ಅಂದ. ನೋಡ್ರಿ ಎಷ್ಟು ಕಠೋರವಾದ ಮಾತುಗಳನ್ನ ಅಂಬಿಗರ ಚೌಡಯ್ಯ ಹೇಳ್ತಾ ಇದ್ದಾನಂದ್ರೆ ಇನ್ನು ಎಷ್ಟು ತತ್ವಜ್ಞಾನಿಯಾಗಿದ್ದ, ಎಷ್ಟು ಲಿಂಗಾಂಗ ಸಾಮರಸ್ಯವನ್ನ ಹೊಂದಿದ್ದ, ಎಷ್ಟು ಜ್ಞಾನವನ್ನ ಪಡೆದುಕೊಂಡಿದ್ದ, ಅವನೊಳಗೆ ಎಷ್ಟು ಅಗಾಧವಾದ ಶಕ್ತಿ ಇತ್ತು ಅನ್ನೋದನ್ನ ನಾವು ಈ ವಚನ ಮುಖಾಂತರವಾಗಿ ಕೇಳಲಿಕ್ಕೆ ಸಾಧ್ಯದ, ತಿಳಿದುಕೊಳ್ಳಲಿಕ್ಕೆ ಸಾಧ್ಯದ. ಅದಕ್ಕೆ ಹೇಳ, ಅರ್ಚನೆ ಮಾಡುವಲ್ಲಿ ಹೇಳ್ತಾನ, ಅರ್ಚನೆ ಮಾಡುವಲ್ಲಿ ಆವೇಶ ಅರ್ತಿರಬೇಕು. ಪೂಜೆ ಬೇರೆ ಅರ್ಚನೆ ಬೇರೆ, ಎರಡು ರೀತಿಯದು. ಅಷ್ಟವಿಧ ಅರ್ಚನೆ ಷೋಡಶೋಪಚಾರ ಪೂಜೆಯ ಮಾಡುವುದು, ಮಾಡಿದ ಪೂಜೆಯ ನೋಡುವುದು, ನಲಿದಾಡುವುದು ಹೇಳಿದರು. ಅದಕ್ಕೆ ಅಂಬಿಗರ ಚೌಡಯ್ಯನ ಜೀವನ ಚರಿತ್ರೆ ಒಳಗೆ ಬರ್ತಕ್ಕಂತಹ ವಿಷಯಗಳು ಏನಪ್ಪಾ ಅಂದ್ರೆ, ಒಂದು ಭಕ್ತಿ, ಇನ್ನೊಂದು ಜ್ಞಾನ ಮತ್ತು ನೇರ ನುಡಿಗಾರ. ಎಲ್ಲಿಂದ ಬಂದವ? ಚೌಡದಾನಪುರದಿಂದ ಸಾಧನೆಯ ಶಿಖರವನ್ನ ಏರಲಿಕ್ಕೆ ಬರ್ತಾನ ಕಲ್ಯಾಣಕ್ಕೆ ಬಂದ. ಬರುವ ಸಂದರ್ಭದೊಳಗೆ ಬಹಳಷ್ಟು ಜನ ಕಾಡ್ತಾರ. ಚೌಡಯ್ಯನನ್ನು ಯಾರೂ ಬಿಡಲಿಲ್ಲ. ಚೌಡಯ್ಯ ದಿನನಿತ್ಯ ನಾವಿಕನ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಜನಕ್ಕೆ ಸೇರಿಕಿರಲಿಲ್ಲ. ಹೊಟ್ಟಿ ಕಿಚ್ಚು ಬಹಳ ಇತ್ತು. ಬಹಳಷ್ಟು ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರು. ಇವ ಮಾಟ ಮಾಡ್ತಾನ, ಮಂತ್ರ ಮಾಡ್ತಾನ, ಬೂದಿ ಒಯ್ಯವದಾನ, ಇವ ಮಂದಿನ ಆಕರ್ಷಣೆ ಮಾಡ್ಕೋತಾನ, ಮಂದಿಗೆ ಏನಾರ ಮಾಡಿ ತನ್ನ ಕಡೆ ಸೆಳ್ಕೊಳ್ತಾನ ಅನ್ನೋ ಭಾವ ಬಹಳಷ್ಟು ಕಿಡಿಗೇಡಿಗಳಿಗೆ ಬಂದ್ಬಿಟ್ಟಿತ್ತು. ಒಂದು ದಿವಸ 4 ಜನ ಕಿಡಿಗೇಡಿಗಳು ಸೇರಿ ಏನು ಮಾಡ್ತಾರಪ್ಪ ಅಂದ್ರ, ಇವ ದಿನ ನಾವು ನಡೆಸ್ತಾನಲ್ಲ, ಇವನ ನಾವನ್ನ ಒಂದು ದಿವಸ ಮುರಿದು ಹೋಗುದು ಬಿಡುನು. ಹೆಂಗ ಇವ ನಾವು ತರ್ತಾನ, ಇನ್ನೊಂದು ಹೆಂಗ ನಡೆಸ್ತಾನ ಅನ್ನೋದನ್ನ ನೋಡೋಣಲ್ಲ ಅಂತ ತಿಳಿದ ಒಂದಿಷ್ಟು ಕಿಡಿಗೇಡಿಗಳು ಬುದ್ಧಿರ್ತಾವು, ಕೆಟ್ಟ ಬುದ್ಧಿರು. ಅವರೆಲ್ಲ ಸೇರಿ ಏನು ಮಾಡಿದ್ರಪ್ಪ ಅಂದ್ರೆ, ರಾತ್ರಿ ಸಂದರ್ಭ ನದಿಯ ತೀರದಲ್ಲಿ ನೆಲೆಸಿರ್ತಕ್ಕಂತಹ ನಾವಿನ ಹತ್ರ ಹೋಗಿ ಆ ನಾವನ್ನ ಮುರಿದು ಹೊಳೆ ಒಳಗೆ ಮುಳುಗಿಸಿ ಬಿಡುತ್ತಾರ. ಮುಳುಗಿಸಿದ್ರು ಯಥಾಸ್ಥಿತಿಯಾಗಿ ತನ್ನ ಕಾರ್ಯಕ್ಕೆ ಹೋಗ್ತಾನ. ಬೆಳಗಿನ ಜಾವ ಚೌಡಯ್ಯ ಹೋಗಿ ನೋಡ್ತಾನ,
ನಾವು ಇಲ್ಲ, ದೋಣಿ ಇಲ್ಲ, ದೋಣಿ ಮುಳುಗಿ ಹೋಗ್ಯದ. ಇನ್ ಹೆಂಗ್ ನಾವು ನಡೆಸೋದು? ಜನ ಬರ್ತಾ ಇದ್ದಾರ, ಬೆಳಗಿನ ಜಾವ ಕಾಯಕ ಪ್ರಾರಂಭ. ಈ ಊರಿಂದ ಆ ಊರಿಗೆ ಹೋಗೋರದಾರ, ಆ ಊರಿಂದ ಈ ಊರಿಗೆ ಬರೋರದಾರ. ವಿಚಾರ ಮಾಡ್ತಾನ, ಯಾರೋ ದುಷ್ಟ ಶಕ್ತಿಗಳು ನನ್ನ ನಾವನ್ನ ಮುಳುಗಿಸಿಬಿಟ್ಟಿದ್ದಾರ. ಪರಮಾತ್ಮನೊಳಗೆ ಸಂಕಲ್ಪ ಮಾಡ್ತಾನ. ಆ ನದಿ ಒಳಗೆ ಏನು ಹೋಗಿ ನಿಂತಿದ್ದ, ಆ ನದಿ ಒಳಗೆ ಒಂದು ದೊಡ್ಡದಾಗಿರ್ತಕ್ಕಂತಹ ಬಂಡೆಗಲ್ಲಿತ್ತು. ಆ ಬಂಡೆಗಲ್ಲು ಮ್ಯಾಗ ಹೋಗಿ ನಿಂತಿದ್ದ. ಆ ಹುಟ್ಟು ಕಡಿದು ಇತ್ತಲ್ಲ, ಹುಟ್ಟು, ಅದಕ್ಕೇನಂತ ಹುಟ್ಟಕ್ಕಿರ, ಅದನ್ನ ಹಿಡ್ಕೊಂಡು ಆ ಬಂಡೆಗಲ್ಲು ಮ್ಯಾಗ ನಿಂತಿದ್ದ. ಜನ ಬಂದ್ರು, ಅಂಬಿಗ ಚೌಡಯ್ಯ, ನಮಗ ಸಮಯ ಬಹಳಷ್ಟಾಗಿದಪ್ಪ, ನಾವು ಊರಿಗೆ ಹೋಗಬೇಕು, ನಮ್ಮನ್ನ ದಡ ದಾಟಿಸು ಅಂತ ಹೇಳ್ತಾರ. ಅವಾಗ ಅಂಬಿಗರ ಚೌಡಯ್ಯ ಹೇಳ್ತಾನ, ನನ್ನನ್ನ ನಂಬಿ ನೀವು ಹತ್ರಿ, ನಾನು ನಿಮ್ಮನ್ನ ಆ ದಂಡಿಗೆ ಕರ್ಕೊಂಡು ಹೋಗ್ತೀನಿ ಅಂದ. ಅವಾಗ ಜನ ನಗಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲೋ, ದೋಣಿ ಇಲ್ಲ, ಹೆಂಗ ನಮ್ಮನ್ನ ಕರ್ಕೊಂಡು ಹೋಗಿ ದಡ ಸೇರಿಸ್ತಿ? ನೀನು ನಿಂತಿರೋದು ಕಲ್ಲು ಬಂಡೆಯ ಮ್ಯಾಗ, ಈ ಬಂಡಿ ಮ್ಯಾಗ ಬಂದು ಹತ್ರಿ ಅಂತೀರಲ್ಲ ಅಂದಾಗ ಚೌಡಯ್ಯ ಅಂತಾನ, ನನ್ನನ್ನ ನಂಬಿ ನೀವು ಈ ಬಂಡೆಗಲ್ಲ ಮ್ಯಾಗ ಬಂದು ನಿಂದರ್ರಿ, ನಾನು ನಿಮ್ಮನ್ನ ದಡ ಸೇರಿಸ್ತೀನಿ ಅಂದ. ಇವ್ ಹುಚ್ಚಿಡಿದಿರ್ಬೇಕಲ್ಲ ಅಂದ್ರ ಅವರು. ಕೆಲವ್ರು ಹೇಳೋ ಮಾತು ನಮ್ಮಾಗಿಲ್ಲಿ ಲಘು ಏನ್ ಮಾಡ್ತಾವು, ಯಾಕೆ ಬರ್ತೈತೆ ಹೇಳ, ಇದಕ್ಕೇನು ಬರ್ತೈತೆ ಹೇಳ, ಅನುಭಾವ ಭಾಳ ಇರ್ತೈತೆ. ಅದರ ಪ್ರಭಾವ ಒಂದ್ಸಲ ತಿಳಿತಕ್ಕ. ಅವಾಗ ಜನರೆಲ್ಲರೂ ಕೂಡ ಮಾತಾಡ್ಕೊಳ್ತಾರೆ, ಹುಚ್ಚಿಡದ ಹಿಂಗೆ ಮಾತಾಡ್ತಾನ ಅಂತ ಹೇಳಿ. ಅವಾಗ ಚೌಡಯ್ಯ ಅಂತಾನ, ನನಗೆ ಹುಚ್ಚಿಡೋದಿಲ್ಲ, ನೀವು ಬಂದ ಕುಂದರ್ರಿ, ನಾನು ನಿಮ್ಮನ್ನು ದಡ ದಾಟಿಸ್ತನು ಅಂತ. ಹಾಗೇ ಬಿಡ್ಲಿ ಅಂತ ಹೇಳಿ ಎಲ್ಲ ಜನರು ಬಂದ. ಏನ್ ಅಂಬಿಗರ ಚೌಡಯ್ಯ ಒಂದು ಬಂಡೆಗಲ್ಲು ಮ್ಯಾಗ ಹೋಗಿ ನಿಂತಿದ್ದ. ಹುಟ್ಟು ಕಡಿ ಹುಟ್ಟನ್ನ ಹಿಡ್ಕೊಂಡ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ. ಕೈಯೊಳಗೆ ಇಷ್ಟಲಿಂಗವನ್ನ ಹಿಡ್ಕೊಂಡ ಶಿವಪಂಚಾಕ್ಷರಿ ಮಹಾಮಂತ್ರವನ್ನ ಹೇಳ್ತಾ ಹೇಳ್ತಾ ಆ ಹುಟ್ಟಿನಿಂದ ಆ ಬಂಡೆಗಲ್ಲ ಮ್ಯಾಗ ಹುಟ್ಟು ಕಡಿಲಿಕ್ಕೆ ಪ್ರಾರಂಭ ಮಾಡಿದಂತ ಆ ಬಂಡೆಗಲ್ಲ ನಾವಾಗಿ ಎಲ್ಲ ಜನರನ್ನು ಕೂಡ ಆ ದಡ ಸೇರಿಸ್ತು ಅಂತ ಹೇಳ್ತಾರೆ ಇತಿಹಾಸಗಳು. ನೋಡ್ರಿ, ಅವನ ಭಕ್ತಿ ಎಂತದಿತ್ತು, ಅವನೊಳಗೆ ಎಂತಹ ಶ್ರದ್ಧೆ ಇತ್ತು. ಒಂದು ಬಂಡೆಗಲ್ಲ ನಾವು ಆಗ್ತದ ಅಂದ್ರ ಇವತ್ತು ನಾವು ಮುಟ್ಟಿನ ಚಿನ್ನ ಎಲ್ಲ ಬೇಕಾರ ಸುಟ್ಟು ಹೋಗ್ತಾವ. ಯಾಕ? ಅಟ್ಕ್ಯಾಟ್ ಯಾವ ಕೈಗಳು, ಯಾಕ ಕೈ ಒಳ್ಳೆ ಕೆಲಸನ ಮಾಡಂಗಿಲ್ಲ, ದಾನ ಇಲ್ಲ, ಧರ್ಮ ಇಲ್ಲ, ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಒಳ್ಳೆ ಕ್ರಿಯೆ ಇಲ್ಲ. ಏನು ಮುಟ್ಟಿದ್ರು ಕೂಡ ಅದ ಹೆಂಗ ಚಿನ್ನ ಆಗ್ತದ, ಸುಟ್ಟು ಹೋಗ್ತದ. ಅಂದ್ರ ಅಂಬಿಗರ ಚೌಡಯ್ಯ ಕಲ್ಲನ್ನೇ ದೋಣಿಯನ್ನಾಗಿ ಮಾಡಿಕೊಂಡು ಹೋದ ಅಂದ್ರೆ ಅವನೊಳಗೆ ಅವನ ತಪಸ್ಸಿನ ಫಲ ಇತ್ತು. ಅವನು ನಿಷ್ಠೆಯಿಂದ ಪೂಜಿಸುವ ಇಷ್ಟಲಿಂಗದ ಆಶೀರ್ವಾದ ಇತ್ತು. ಅದರ ಮುಖಾಂತರವಾಗಿ ಕಲ್ಲನ್ನೇ ದೋಣಿಯನ್ನಾಗಿ ಮಾಡಿಕೊಂಡು ದಡವನ್ನ ಸೇರಿಸಿದ ಅಂತ ಪುರಾಣದೊಳಗೆ ಹೇಳ್ಕೊಂಡು ಬರ್ತಕ್ಕಂಥದ್ದಾಗ್ತದ. ಇಷ್ಟಕ್ಕೆ ಅವನು ನಿಲ್ಲಲಿಲ್ಲ, ಕಲ್ಯಾಣಕ್ಕೆ ಹೋದ. ಕಲ್ಯಾಣದೊಳಗೂ ಕೂಡ ಬಹಳಷ್ಟು ಪ್ರಶ್ನೆಗಳು ಹೇಳ್ತವ. ಆ ಪ್ರಶ್ನೆಗೆ ಬಹಳಷ್ಟು ಉದ್ಭವವಾಗಿರ್ತಕ್ಕಂತಹ ಉತ್ತರವನ್ನ ಕೊಡ್ತಾನ. ಅಲ್ಲಮ್ಮ ಪ್ರಭು ಪ್ರಶ್ನೆಯನ್ನ ಮಾಡಿದ, ನೀನು ಹೇಳಿದ್ದಲ್ಲ, ನದಿ ಇಲ್ಲ ಇಲ್ಲಿ, ಯಾವ ಸರೋವರವಿಲ್ಲ, ಯಾವ ಹೊಳೆಯೂ ಇಲ್ಲ, ಯಾವ ಕೆರೆಯೂ ಇಲ್ಲ, ಹೇಗೆ ನೀ ಇಲ್ಲಿ ನಾವನ್ನ ನಡೆಸ್ತೀಯ, ಹೇಗೆ ದೋಣಿಯನ್ನು ನಡೆಸ್ತೀಯ ಅಂದಾಗ, ನಾನು ಕೇವಲ ನೀರಿನ ಮೇಲೆ ಹರಿಯುವ ದೋಣಿ ನಡೆಸುವನಾತನಲ್ಲ, ಈ ಭವಸಾಗರ ಅಂತಕ್ಕಂಥದ್ರಿಂದ ಮುಕ್ತನನ್ನಾಗಿ ಮಾಡುವ ದೋಣಿಯನ್ನ ನಡೆಸಲಿಕ್ಕೆ ಬಂದಿರುವ ಅಂಬಿಗ ನಾನು ಅಂತ ಹೇಳಿದ. ಅಂದ್ರ ಎಲ್ಲ ಶರಣ ಕುಲಕ್ಕ ಕೂಡ ನಾನೊಬ್ಬ ಮಾದರಿ ಆಗಬೇಕು. ಎಲ್ಲರ ಶರಣರ ಚರಿತ್ರೆ ಒಳಗ ನಾ ಏನು ಸಾಧನೆ ಮಾಡಿದೆ ಅಂತಕ್ಕಂತಹದ ಬಸವಣ್ಣನಿಗೆ ಹೋಗಿ ಮುಟ್ಟಬೇಕು ಅನ್ನುವ ಭಾವವನ್ನ ಇಟ್ಟುಕೊಂಡು ಬೆಳೆದಂತಹ ಶರಣ ಯಾರಾದ್ರೂ ಇದ್ರೆ ಅದು ಅಂಬಿಗರ ಚೌಡಯ್ಯ, ಅಂಬಿಗರ ಚೌಡಯ್ಯ ಅಂತ ಹೇಳ್ಕೊಂಡು ಬರ್ತಾನ. ಯಾಕಂದ್ರೆ ನಾವು ಏನ ಕಲ್ತಿದ್ರು ಕೂಡ ಬದುಕುವ ವಿದ್ಯೆಯನ್ನ ಕಲ್ತಿರ್ಬೇಕು ಮೊದಲು.
ಬದುಕುವಂತಹ ಕಲೆ ಗೊತ್ತಿರಲಿಲ್ಲ. ಅಂದ್ರೆ ಯಾವ ಪುಸ್ತಕ ಓದಿ ಎಷ್ಟ ಜ್ಞಾನ ಪಡ್ಕೊಂಡ್ರೆ ಪುಸ್ತಕದ ಬದನೆಕಾಯಿನ. ಪ್ರಾಕ್ಟಿಕಲ್ ಇಂಪಾರ್ಟೆಂಟ್. ಪ್ರಾಕ್ಟಿಕಲ್ ಇಲ್ಲದೆ ಇದ್ರೆ ಏನೂ ಇಲ್ಲ. ಇಲ್ಲೇ ಕೂತ ಜಮಖಂಡಿ ನೋಡಿರಿ, ಆದ್ರೆ ಜಮಖಂಡಿಗೆ ಹೋಗಿ ಬಂದು ಪರಿಕಲ್ಪನೆ ಇಲ್ಲ. ಹಾಗಾದ್ರೆ ನೀವು ನೋಡಿರಿ ಇಲ್ಲೇ, ಅಲ್ಲಿ ಹೋಗಿ ಬಂದ್ರಂದ್ರೆ ಏನೂ ಜ್ಞಾನ ಆಗೋದಿಲ್ಲ. ಅಲ್ಲಿಗೆ ಹೋಗ್ತಿರ್ಬೇಕು, ನೋಡ್ತಿರ್ಬೇಕು, ತಿಳಿತಿರ್ಬೇಕು, ಪ್ರಾಕ್ಟಿಕಲ್ ಆಗ್ತಿರ್ಬೇಕು. ಅವಾಗ ಬದುಕಿಗೆ ಅನುಭವ ಆಗ್ತದಂತ. ಅದಕ್ಕೆ ಒಂದು ಕತೆ ಹೇಳ್ತಾರ. ಒಬ್ಬ ಬಹಳಷ್ಟು ಜ್ಞಾನವನ್ನ ಪಡ್ಕೊಂಡಿದ್ದ, ಪುಸ್ತಕದ ಜ್ಞಾನವನ್ನ ಪಡ್ಕೊಂಡಂತಹ ಒಬ್ಬ ವ್ಯಕ್ತಿ ಒಂದು ದಿವಸ ಹೊಳಿ ದಾಟ್ಲಿಕ್ಕೆ ನಾವಿನೊಳಗೆ ಕೂತ್ಕೊಂಡಂತ. ನಾವಿನಲ್ಲಿ ಕೂತ್ಕೊಂಡಾಗ ನಾವಿಕನಿಗೆ ಕೇಳಿದ, ನನ್ನನ್ನು ಆ ದಡ ಮುಟ್ಟಿಸಪ್ಪ ಅಂತ ಹೇಳಿ. ಆಯ್ತ್ರಿ ಅಂತವ ಅವನನ್ನ ನಾವಿನೊಳಗೆ ಹತ್ತಿಸ್ಕೊಂಡ ಕೂತ್ಕೊಂಡ. ಹೋಗುವ ಸಂದರ್ಭದೊಳಗೆ ಆ ವಿದ್ವಾಂಸ ಕೇಳ್ತಾನ ನಾವಿಕನನ್ನ, ನಿನಗ ಶಾಸ್ತ್ರ ಪುರಾಣ ಆಗಮಗಳು ಗೊತ್ತಿದ್ದಾವೇನು, ತಿಳಿದಿದ್ದೇನು ಅಂತ ಕೇಳಿದ. ಅವಾಗ ನಾವಿಕ ಅಂತಾನ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ರಿ ಅಂದ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ರಿ ಅಂದ. ಅವಾಗ ವಿದ್ವಾಂಸ ಅಂತಾನ, ನಿನ್ನ ಬದುಕಿನ ಕಾಲು ಭಾಗವನ್ನ ವ್ಯರ್ಥ ಮಾಡ್ಕೊಂಡ್ಬಿಟ್ಟಿ ನೀನು, ಸಮಯವನ್ನೇ ವ್ಯರ್ಥ ಮಾಡಿಬಿಟ್ಟಿ ನೀನು ಅಂದ. ಹೌದನ್ರಿ, ಆತ್ರಿ, ನೀವು ತಾವು ದೊಡ್ಡವ್ರು ಎಂದು ಕೈ ಮುಗಿಸುನಾದ. ಮತ್ತಿನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಹೋಗ್ತಾ ಆ ವಿದ್ವಾಂಸ ಕೇಳ್ತಾನ, ನಿನಗ ಯಾವ ಶಾಸ್ತ್ರವಾದರೂ ತಿಳಿದಿದೆ ಏನು, ಯಾವುದಾದ್ರೂ ಪ್ರವಚನದ ಬಗ್ಗೆ ನೀ ವಿಷಯವನ್ನ ತಿಳ್ಕೊಂಡಿ ಏನು, ಮತ್ತ ನಿನಗ ಏನು ಜ್ಞಾನ ಅದ ಅಂತಾದ್ರೂ ನಿನಗ ಗೊತ್ತದ ಏನು ಅಂದಾಗ, ನನಗೆ ಯಾವ ಶಾಸ್ತ್ರ ಪ್ರವಚನ ಹೇಳಾಕು ಬರಂಗಿಲ್ರಿ, ನಾ ಕೇಳಿ ಇಲ್ರಿ, ನನಗದಂತ ಗೊತ್ತೂ ಇಲ್ಲ ಅಂದವ. ಅವಾಗ ವಿದ್ವಾಂಸ ಹೇಳ್ತಾನ, ನೀನು ನಿನ್ನ ಜೀವನದ ಅರ್ಧ ಆಯಸ್ಸನ್ನು ಸುಮ್ಮ ವ್ಯರ್ಥ ಮಾಡಿಬಿಟ್ಟಿ. ನಿನಗೆ ಬದುಕುವ ಪರಿಕಲ್ಪನೆಯೇ ಗೊತ್ತಿಲ್ಲ, ನೀ ಜ್ಞಾನಿಯೇ ಅಲ್ಲ, ನೀ ಅಜ್ಞಾನಿ ಅದಿ ಅಂತೇಳಿ ನಾವಿಕನನ್ನ ಬೇಯಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಯಾಕೆ ಇವ್ ತಿಳ್ಕೊಂಡ್ರು ನನಗೆ ಒಳಗೆ ಅಹಂ ಇತ್ತು, ನಾನೇ ಶ್ರೇಷ್ಠ, ನನಗಿಂತ ಶ್ರೇಷ್ಠರು ಯಾರು ಇಲ್ಲ, ಇಲ್ಲಿ ಯಾರು ತಿಳಿದವ್ರಿಲ್ಲ. ಅವ ತಿಳ್ಕೊಂಡಿದ್ದ ಬರೀ ಶಾಸ್ತ್ರ ಪುರಾಣ ಹೇಳಿದ್ರ ಕೇಳಿದ್ರ ನಾನಾ ಜ್ಞಾನಿ ಅನ್ಕೊಂಡು ಅವ್ ಕೂತಿದ್ದ. ಇವೆಲ್ಲ ಪುಸ್ತಕದ ಬದನೆಕಾಯ್ದ ಅಂತ ಅವ್ನು ಗೊತ್ತೇ ಇರಲಿಲ್ಲ. ಶಾಸ್ತ್ರ ಹೇಳಿದರೇನು, ವೇದ ಕೇಳಿದರೇನು, ತನ್ನ ತಾ ಅರಿಯದ ಮುನ್ನ ಹೇಳ್ತಾರಲ್ಲ. ಅವಾಗ ನಿನ್ನ ಜೀವನದ ಅರ್ಧ ಆಯಸ್ಸನ್ನ ಸುಮ್ಮನೆ ಕಳೆದು ಬಿಟ್ಟಿ ಅಂದಾಗ ಇವೇನು ಮಾತಾಡಲಿಲ್ಲ, ಸುಮ್ಮನೆ ಕೂತಿದ್ದ. ಇನ್ನೊಂದು ಸ್ವಲ್ಪ ದೂರ ಹೋದ, ಜೋರಾಗಿ ಬಿರುಗಾಳಿ ಬೀಸಲಿಕ್ಕೆ ಪ್ರಾರಂಭ ಮಾಡಿತು. ಜೋರಾಗಿ ಬಿರುಗಾಳಿ ಬೀಸಲಿಕ್ಕೆ ಪ್ರಾರಂಭ ಆಯ್ತು. ಅವಾಗ ನಾವಿಕ ಅಂತಾನ, ಪಂಡಿತ್ರ ನಿಮ್ಗೆ ಈಜಲಿಕ್ಕೆ ಬರ್ತದೆ ಏನು ಅಂತ ಕೇಳಿದ. ಪಂಡಿತ ಅಂದ, ಯಾಕಪ್ಪ ಏನಾತು ಅಂದ. ಬಿರುಗಾಳಿ ಬೀಸಲಿಕ್ಕೆ ಪ್ರಾರಂಭ ಆಗ್ಯದ, ಚಂಡಮಾರುತ ಯಾವಾಗ ಬರ್ತದಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ದೋಣಿ ಒಳಗೆ ನೀರು ಬರಕತ್ತಾವು, ದೋಣಿ ಮುಳುಗುತ್ತದ, ನಿಮಗೆ ಈಜು ಬರೋ ವಿದ್ಯೆ ಗೊತ್ತದೆ ಏನು ಅಂತ ಕೇಳಿದ. ನನಗೆ ಈಜು ಬರೋ ವಿದ್ಯೆ ಗೊತ್ತಿಲ್ಲಪ್ಪ ಅಂದ. ಅವಾಗ ಆ ನಾವಿಕ ಅಂತಾನ, ನೀವೆಲ್ಲ ತಿಳ್ಕೊಂಡಿದ್ರು ವ್ಯರ್ಥ, ಈಜು ಬರೋ ವಿದ್ಯೆ ಒಂದು ಗೊತ್ತಿರ್ಲಿಲ್ಲ ಅಂದ್ರ ಅಂದವ. ಯಾಕೋಪ ಅಂದ, ಜೀವ ಬದುಕಲಿಕ್ಕೆ ಯಾವ ವಿದ್ಯೆ ಬೇಕನ್ನೋದ ನೀವು ಇನ್ನೋರ್ಗು ತಿಳ್ಕೊಂಡಿಲ್ಲ, ಕೇವಲ ವೇದಶಾಸ್ತ್ರ ಪುರಾಣಗಳಂತ ತಿಳ್ಕೊಂಡಿರಿ, ಆದ್ರೆ ಈಜುವ ವಿದ್ಯೆ ನಿಮಗೆ ಗೊತ್ತೇ ಇಲ್ಲ. ಬೋಟು ಹಡಗು ಮುಳುಗಿ ಹೋಗ್ತದ, ನೀವು ಮುಳುಗಿ ಸತ್ತು ಹೋಗ್ತೀರಿ, ನಾ ಈಜು ಹೊಡ್ಕೊಂಡು ದಡ ಸೇರ್ತನು ಅಂತ ಹೇಳಿದಾಗ ಅವಾಗ ಪಂಡಿತ ಹೇಳ್ತಾನ, ನನ್ನೂ ಕಾಪಾಡಪ್ಪ, ನನ್ನನ್ನೇ ರಕ್ಷಣೆ ಮಾಡು. ನಾನು ವೇದಶಾಸ್ತ್ರ ಪುರಾಣ ಆಗಮ ಇದೇ ಅಂತ ತಿಳ್ಕೊಂಡಿದ್ನಿ, ಆದ್ರೆ ಬದುಕುವಾಗ ನನ್ನ ಜೀವಕ್ಕೆ ಯಾವ ಸಂದರ್ಭವು ಯಾವ ಆಪತ್ತು ಬರ್ತದ, ಅದರಿಂದ ನಾ ಹೆಂಗ ರಕ್ಷಣೆಯನ್ನ ಪಡಿಬೇಕು ಅಂತಕ್ಕಂತಹ ವಿದ್ಯೆಯನ್ನು ನನಗೆ ಗೊತ್ತಿಲ್ಲಪ್ಪ, ಕಲ್ತಿಲ್ಲ, ನನ್ನನ್ನು ಕ್ಷಮಿಸು, ನನ್ನನ್ನು ಕಾಪಾಡುವಂತ ಒಬ್ಬ ನಾವಿಕನ ಮುಂದೆ ಒಬ್ಬ ಪಂಡಿತ ಕೇಳ್ಕೊಳ್ತಕ್ಕಂಥವನ ಆಗ್ತಾನಂದ್ರೆ ಯಾವ ವಿದ್ಯೆ ಶ್ರೇಷ್ಠ,
ಯಾವುದನ್ನ ನಾವು ಜೀವನದೊಳಗೆ ಕಲಿಬೇಕಾಗಿರೋದ ಅಲ್ಲ, ಅದನ್ನು ಕಲಿತಾಗ ಮಾತ್ರ ನಮ್ಮ ಬದುಕು ಶ್ರೇಷ್ಠ ಆಗ್ತದ. ಅನ್ನೋರಂತಾರ ಏನು ಬೇಕಾದ್ರೂ ಮಾಡಿದ್ರೆ ಇರ್ತಾರ, ಅವ್ರಿಗೆ ಕಿವಿ ಕೊಡಬಾರದು. ಹೌದಿಲ್ಲ? ಸತ್ತ ಮ್ಯಾಗ ನಿಮ್ ಜೊತೆಗೆ ಬರೋರು ಯಾರದಾರು? ಯಾರು ಬರಂಗಿಲ್ಲ. ಇಲ್ಲಿ ಜನರನ್ನು ಮೆಚ್ಚಿಸಕ್ಕೆ ಏನೋ ಬೇಕಾದ್ರೂ ಮಾಡ್ತೀವಿ, ಯಾವ ಬೇಕಾದ್ರೂ ಪಾತ್ರಗಳನ್ನು ಮಾಡ್ತೀವಿ. ಮ್ಯಾಗ ಹೋದ ಮ್ಯಾಗ ಅವನ ತೆಗೆ ಪಾತ್ರ ಮಾಡಕ್ಕದ ನೀವು? ಪಾತ್ರ ಮಾಡ್ಲಿಕ್ಕೆ ಸಾಧ್ಯದ ಏನು? ಇಲ್ಲಿ ವಸೂಲಿ ಹಚ್ಚಕ್ಕೆ ಅವ್ರನ್ನ ಇವ್ರನ್ನ ಕರ್ಕೊಂಡು ಹೋಗ್ಬೋದು. ಅಲ್ಲಿ ಯಾರು ಹತ್ತಿಗೆ ವಸೂಲಿ ಹಚ್ತೀರಿ? ಯಾರು ವಸೂಲಿ ಹಚ್ಚಕ್ಕೆ ಬರ್ತಾರೋ? ಮನೆ ಬಾಜುಕಿನವ್ರು ಬರ್ತಾರ, ಅಂಥಂಬ್ರು ಬರ್ತಾರ, ಸ್ನೇಹಿತರು ಬರ್ತಾರೋ? ಏನು ದೊಡ್ಡ ದೊಡ್ಡ ಸಾಹುಕಾರದಾರು, MLA MP ಅದಾರು, ಬರೀಪ್ಪ ನನಗೆ ಒಂದಿಟ್ಟ ಸ್ವರ್ಗಕ್ಕೆ ವಸೀಲಿ ಹಚ್ಚಿ ಕೊಡ್ಬರಿ ಅಂದ್ರೆ ಬರ್ತಾರ? ಅವರು ಬರುವುದಿಲ್ಲ. ಅಲ್ಲಿ ಶಿವನ ಮೆಚ್ಚಿಗೆ ಅಂತಕ್ಕಂತಹ ಒಂದೇ ವಶೀಲಿ ಇದ್ರೆ ಮಾತ್ರ ನಮಗ ಪುಣ್ಯ ಸಿಗುತ್ತದ, ಮುಕ್ತರಾಗಲಿಕ್ಕೆ ಸಾಧ್ಯದ. ಅದು ಬಿಟ್ಟು ಜನರ ಮೆಚ್ಚಿಗೆ ಅಲ್ಲಿ ವಸೀಲಿ ನಡೆಯೋದಿಲ್ಲ. ಅದಕ್ಕೆ ಅಂಬಿಗರ ಚೌಡಯ್ಯ, ನೀವು ನಿಜ ಶರಣರಾಗ್ಯಾನ ಅಂಬಿಗರ ಚೌಡಯ್ಯ ಅಂದ್ರೆ ನಿಜದಿಂದ ಭಕ್ತಿ ಮಾಡಿದಕ್ಕೆ ನಿಜ ಶರಣನಾದ. ಶ್ರೇಷ್ಠವಾಗಿರ್ತಕ್ಕಂತಹ ಭಕ್ತಿ ಮಾಡಿದಕ್ಕೆ ನಿಜ ಶರಣ ಅಂಬಿಗ ಅಂತ ಬಿರುದು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಸುಮ್ಮನೆ ಯಾರು ಬಿರುದು ಕೊಡೋದಿಲ್ಲ. ಯಾರು ಕೊಟ್ಟಾರೋ? ನಿಮ್ಗೆ ಯಾರು ಬಿರುದು ಕೊಡ್ತಾರ? ಯಾರೂ ಕೊಡೋದಿಲ್ಲ. ಅದಕ್ಕೇನು ಹೇಳಿದ್ರು? ಪೂಜೆಯ ಮಾಡುವಲ್ಲಿ ಪುಣ್ಯ ಮೂರ್ತಿ ಅಂತಿರಬೇಕು. ಪೂಜೆ ಮಾಡ್ರಿ. ಹೆಂಗಿರ್ಬೇಕು ಅಂದ್ರೆ ಗುಡಿ ಒಳಗೆ ಕೂತು ದೇವರು ಹೆಂಗಿರ್ತಾನೋ ಪೂಜೆ ಮಾಡೋರು ಕೂಡ ಹಂಗ ಕೂತು ಪೂಜೆ ಮಾಡಿದ್ರಿ ಅಂದ್ರೆ ಅದಕ್ಕೆ ಪ್ರತಿಫಲ ಸಿಗುತ್ತದೆ. ನಾವು ಬಹಳಷ್ಟು ಬೇಡ್ಕೋತ ಪೂಜೆ ಮಾಡಿದೀವಿ ಅಂದ್ರೆ ನೀ ಬೆಡ್ಕೋತ ಹೋಗು, ನಾ ಕೊಡಂಗಿಲ್ಲ ಅಂತ ದೇವರು ಸುಮ್ಮ ಕುಂದಿರ್ತಾನ. ಕೇಳುವಾತ ಭಕ್ತನಲ್ಲ, ಕೊಡುವಾತ ದೇವನಲ್ಲ ಅಂತಾರು. ಕೇಳ್ಕೋತ ಮಾಡೋನ್ ಭಕ್ತ ಅಲ್ಲತ್ತ ಶರಣರು ಹೇಳಿಬಿಟ್ರು. ಮತ್ ನೀವೇನೋ ಕೇಳ್ದೆ ಕೂತೀರ? ಮತ್ ಕೇಳ್ರಿ, ಒಳ್ಳೇದು ಕೇಳ್ರಿ. ಒಳ್ಳೇದಕ್ಕೆ ಬ್ಯಾಡ ಅನ್ನೋದಿಲ್ಲ. ಯಾರು ಒಳ್ಳೇದು ಕೇಳಬೇಕು, ಕೆಟ್ಟದ್ದು ಬಿಡಬೇಕು. ಅದಕ್ಕೆ ಅಂಬಿಗರ ಚೌಡಯ್ಯ ತನ್ನ ಜೀವನದ ಸಂಪೂರ್ಣವಾಗಿರ್ತಕ್ಕಂತಹ ಆಯಸ್ಸನ್ನ ಎಲ್ಲಿ ಕಳಿತಕ್ಕಂಥವನಾಗ್ತಾನಪ್ಪ ಅಂದ್ರೆ ಕಲ್ಯಾಣಕ್ಕೆ ಬರ್ತಾನ. ಕಲ್ಯಾಣದಲ್ಲಿ ಅಲ್ಲಮ್ಮ ಪ್ರಭು ಚನ್ನ ಬಸವಣ್ಣ ಮಡಿವಾಳ ಮಾಚಿದೇವ ಹಲವಾರು ಶರಣರು ಚಿಂತನ ಮಂಥನವನ್ನು ನಡೆಸ್ತಿರ್ತಕ್ಕಂಥವ್ರಾಗ್ತಾರೆ. ಅವರ ಮಧ್ಯದೊಳಗೆ ಹೋಗಿ ನಿಂತ್ಕೊಂಡು ಶರಣಾಗತನಾದಾಗ ಅಂಬಿಗರ ಚೌಡಯ್ಯನ ಮಹಿಮೆ ಎಲ್ಲರಿಗೂ ತಿಳಿದಿರ್ತದ, ಗೊತ್ತಾಗಿರ್ತದ. ಈ ಒಂದು ವಜ್ರ ಕಲ್ಯಾಣಕ್ಕೆ ಬಂದೇ ಬರ್ತದಂಥೇಳಿ ಅಲ್ಲಮ್ಮ ಪ್ರಭು ಮೊದಲೇ ಬಸವಣ್ಣನಿಗೆ ತಿಳಿಸಿರ್ತಾನ. ಇಲ್ಲೊಂದು ಶ್ರೇಷ್ಠವಾದ ರತ್ನ ಬರೋದಿದೆ ಬಸವಣ್ಣ, ನಿನ್ನ ಜೋಳಿಗೆ ಅದು ಬೀಳೋದೈತಿ, ಅದನ್ನು ನೀನು ಜೋಪಾನವಾಗಿ ನೋಡ್ಕೊಳ್ತಕ್ಕಂಥವನು ಆಗಬೇಕು ಅಂತೇಳಿ ಬಸವಣ್ಣ ಅಲ್ಲಮ್ಮ ಪ್ರಭುಗಳು ಇಬ್ಬರು ಕೂಡ ಚಿಂತನೆಯನ್ನು ಮಾಡುವ ಸಂದರ್ಭಕ್ಕೆ ಅಂಬಿಗರ ಚೌಡಯ್ಯ ಕಲ್ಯಾಣಕ್ಕೆ ಬರ್ತಾನ. ಕಲ್ಯಾಣದೊಳಗೆ ತನ್ನ ಕಾಯಕವನ್ನ ನಡೆಸ್ತಕ್ಕಂಥವನಾಗ್ತಾನ. ಅನುಭವ ಮಂಟಪದ ಜವಾಬ್ದಾರಿಯನ್ನು ವಹಿಸಿಕೊಂಡು ಅಲ್ಲಿರುವ ಎಲ್ಲ ಶರಣರಿಗೂ ಕೂಡ ತನ್ನ ಜ್ಞಾನ ಬೋಧನೆಯನ್ನ ಉಣಬಡಿಸ್ತಕ್ಕಂಥವನಾಗಿ ತನ್ನ ಜೀವನದ ಆಯಸ್ಸೆಲ್ಲವನ್ನು ಕೂಡ ಯಾರಿಗೋಸ್ಕರ ಕಳೆದಪ್ಪ ಅಂದ್ರೆ ಕಲ್ಯಾಣದೊಳಗಿರ್ತಕ್ಕಂಥ 1,90,000 ಗಣಗಳ ಜೊತೆಯಲ್ಲಿ ಸಂಪೂರ್ಣವಾಗಿ ತನ್ನ ಆಯಸ್ಸನ್ನು ಸಮರ್ಪಣೆಯನ್ನು ಮಾಡ್ಕೊಳ್ತಾನ. ಹಲವಾರು ವಚನಗಳನ್ನು ಬರೀತಾನ. ಆ ವಚನದ ಮುಖಾಂತರವಾಗಿ ಯಾರು ದೇವರನ್ನ, ಗುರುವನ್ನ, ಕಾಯಕವನ್ನ ನಿಷ್ಠೆಯಿಂದ ಕಾಣೋದಿಲ್ಲೋ ಅವರಿಗೋಸ್ಕರ ವಚನವನ್ನು ಬರೀತಾನ. ನೀವು ಬದುಕಿನೊಳಗೆ ಯಾವಾಗಲೂ ಕೂಡ ಕಾಯಕವನ್ನು ಮಾಡಬೇಕು, ಕಾಯಕ ನಿಷ್ಠರಾಗಿ ಬದುಕಬೇಕು, ನಿಷ್ಠೆಯಿಂದ ದುಡಿಬೇಕು ಅಂತಕ್ಕಂಥದನ್ನ ಇಡೀ ಮನುಕುಲಕ್ಕೆ ಹೇಳಿಕೊಡ್ತಕ್ಕಂಥವ್ನು ಯಾರಾದರೂ ಆಗ್ತಾನಂದ್ರೆ ಅದು ಅಂಬಿಗರ ಚೌಡಯ್ಯ ಆಗ್ತಾನ ಅಂಥೇಳಿ ಅವನ ಚರಿತ್ರೆ ಒಳಗೆ ಹೇಳ್ಕೊಂಡು ಬರ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಏನಾಗಬೇಕಪ್ಪ ಅಂದ್ರೆ ಕಾಯಕ ನಿರತರಾಗಬೇಕು. ಕಾಯಕದಿಂದಲೇ ಬದುಕಿನ ಸಾರ್ಥಕತೆ ಅಂತಕ್ಕಂಥ ಬದುಕು ಸಾರ್ಥಕ ಆಗಬೇಕು ಅಂದ್ರೆ ದುಡಿಬೇಕು. ದುಡಿದ್ರೊಳಗೆ ಒಂದಿಷ್ಟು ಪರೋಪಕಾರವನ್ನು
ಮಾಡ್ತಕ್ಕಂಥವ್ರಾದ್ರು. ಶರಣರು ಬದುಕಿದೆಲ್ಲ ಪರೋಪಕಾರಕ್ಕೋಸ್ಕರವೇ ಬದುಕಿದ್ರು. ತಮ್ಮ ಜೀವನದ ಆಯಸ್ಸೆಲ್ಲವನ್ನು ಪರರಿಗಾಗಿ ನೀಡಿ ಹೋದಂಥವರು ಶರಣರಾಗಲಿಕ್ಕೆ ಸಾಧ್ಯದ. ಅಂತಹ ಪರಂಪರೆಯೊಳಗೆ ನಾವೆಲ್ಲರೂ ಕೂಡ ಬಂದಂಥವರಾಗಿದ್ದೀವಿ. ಅಂದ ಕಾಲದೊಳಗೆ ಏನು ಮಾಡಬೇಕು? ಕಾಯಕವನ್ನು ಮಾಡ್ತಕ್ಕಂಥವ್ರು ಆಗಬೇಕು. ಅಂಬಿಗರ ಚೌಡಯ್ಯನ ಉದಾಹರಣೆಗಳನ್ನು ಜೀವನದೊಳಗೆ ಒಂದಿಷ್ಟಾದರೂ ಕೂಡ ಅಳವಡಿಸ್ಕೊಳ್ತಕ್ಕಂಥವ್ರು ಆದ್ವಿ ಅಂದ್ರೆ ಬದುಕು ಸಾರ್ಥಕ ಆಗ್ತದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅಂಬಿಗರ ಚೌಡಯ್ಯ ಕಲ್ಯಾಣಕ್ಕೆ ಬಂದ. ಕಲ್ಯಾಣದೊಳಗೆ ತನ್ನ ಕಾಯಕ ನಿರತರನಾಗಿ ಶರಣರಿಗೋಸ್ಕರ ಬದುಕಿದ. ನಾವನ್ನು ನಡೆಸುವ ಕಾಯಕವನ್ನು ಅಲ್ಲೇ ಕೂಡ ನಿರಂತರವಾಗಿ ಮಾಡಿಕೊಂಡು ಬಂತಕ್ಕಂಥವನಾದ. ಯಾಕಂದ್ರೆ ಶರಣರು ಶರೀರದ ಒಳಗ ಏನದ ಅಂತ ಚಿಂತನೆಯನ್ನು ಮಾಡಿದ್ರು, ಅವರು ಜ್ಞಾನಿಗಳನ್ನಿಸ್ಕೊಂಡ್ರು. ಹಾಗ ವಿಜ್ಞಾನಿಗಳು ಶರೀರದ ಹೊರಗೆ ಏನದ ಅನ್ನೋದು ಚಿಂತನೆಯನ್ನು ಮಾಡಿದ್ರು, ಅವರು ವಿಜ್ಞಾನಿಗಳನ್ನಿಸ್ಕೊಂಡ್ರು. ವಿಜ್ಞಾನಿಗಳನ್ನಿಸ್ಕೊಳ್ಳೋದು ಸುಲಭ ಅದ, ಜ್ಞಾನಿಗಳನ್ನಿಸ್ಕೊಳ್ಳೋದು ಬಹಳ ವಿರಳ ಅದ. ಒಳಗೆ ಹುಡುಕಬೇಕು. ಅಂತರಾಳದೊಳಗೆ ಹುಡುಕಿದಾಗ ಅಲ್ಲಿ ಏನು ಸಿಗುತ್ತದವಲ್ಲ ಅದಕ್ಕೆ ಜ್ಞಾನಿಗಳು ಅಂತಾರ. ವಿಜ್ಞಾನಿಗಳು ಇದ್ರ ಹೊರಗೆ ಹುಡುಕ್ತಾರ, ಅದ್ರ ಮ್ಯಾಗ ಸಂಶೋಧನೆ ಮಾಡ್ತಾರ, ಇದ್ರ ಮ್ಯಾಗ ಸಂಶೋಧನೆ ಮಾಡ್ತಾರ. ಅವರು ವಿಜ್ಞಾನಿಗಳಾಗಿ ಹೋದ್ರು, ಅವರು ಜ್ಞಾನಿಗಳಾಗಿ ಹೋದ್ರು. ಜ್ಞಾನಿಗಳ ಬದುಕೇ ಆದರ್ಶವೇನ, ವಿಜ್ಞಾನಿಗಳ ಬದುಕು ಆದರ್ಶ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಂತಹ ಬದುಕನ್ನು ನಾವೆಲ್ಲರೂ ಕೂಡ ಬದುಕಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅಂಬಿಗರ ಚೌಡಯ್ಯನ ಸಂಕ್ಷಿಪ್ತವಾಗಿರ್ತಕ್ಕಂತಹ ಜೀವನ ಚರಿತ್ರೆಯನ್ನು ತಾವೆಲ್ಲರೂ ಕೂಡ ತಿಳ್ಕೊಳ್ತಕ್ಕಂಥವ್ರು ಆಗಿದ್ದೀರಿ. ನಿಮ್ಮ ಬದುಕು ಕೂಡ ಸಾರ್ಥಕ ಆಗಲಿ. ಎಲ್ಲಿ ಹುಟ್ಟಿದ ಅಂಬಿಗರ ಚೌಡಯ್ಯ? ಹಾವೇರಿ ಜಿಲ್ಲೆ ಚೌಡದಾನಪುರ ಅಂತಕ್ಕಂತಹ ಗ್ರಾಮ. ಯಾವ ಶತಮಾನ? 11, 12ರ ಮಧ್ಯಭಾಗ. ಹುಟ್ಟಿದ್ದು ಅಲ್ಲೇ. ಆದರೆ ತಂದೆ ತಾಯಿಯ ಹೆಸರು ವಿರೂಪಾಕ್ಷಯ್ಯ ಪಂಪಾದೇವಿ ಅಂತಕ್ಕಂತಹ ಪುಣ್ಯ ಉದರದಲ್ಲಿ ಜನ್ಮಿಸಿದೆ. ಇಷ್ಟು ನೆನಪಿಟ್ಟುಕೋರಿ, ಯಾರು ಕೂಡ ಮರಿತಕ್ಕಂಥವ್ರು ಆಗಬೇಡಿ. ಹಾಗಾಗಿ ನಾವೆಲ್ಲರೂ ಕೂಡ ಶರಣರ ಬದುಕಿದ ರೀತಿಯಲ್ಲಿ ಬದುಕ್ತಕ್ಕಂಥವ್ರು ಆಗೋಣ ಅನ್ನೋ ಮಾತನ್ನು ಹೇಳಿ ಇವತ್ತಿನ ಒಂದೆರಡು ಮಾತುಗಳನ್ನು ಗುರುವಿನ ಚರಣಕ್ಕೆ ಅರ್ಪಣೆ ಮಾಡ್ತೀವಿ. ಓಂ ತತ್ಸತ್.